ಬೆಳಗಿನ ಜಾವವೇ ಹೇಳೋ ಅಭ್ಯಾಸ ಇದ್ದರೂ ಪೃಥ್ವಿರಾಜ್ ಮೈ ಮುರಿತಾ ಪಕ್ಕಕ್ಕೆ ನೋಡಿದ ತಕ್ಷಣ ಒಳ್ಳೆ ಸಿನಿಮಾದಲ್ಲಿ ತಿಂತ ಕೂತಿರುವಂತೆ ಯುಕ್ತ ಸ್ವೀಟ್ಸ್ ತಿಂತ ಮಂಚಕ್ಕೆ ಹೊರಗೆ ಕೂತಿದ್ದಾಳೆ. ಆದರೆ ತಟ್ಟೆನ ಮಡಿಲಲ್ಲೇ ಇಟ್ಕೊಂಡು ಹಾಗೆ ಮಲಗಿಬಿಟ್ಟಿದ್ದಾಳೆ ಪಾಪ. ಯುಕ್ತಾಳನ್ನು ಹಾಗೆ ನೋಡಿ ನಗು ಬರ್ತಿದ್ರು ಅದನ್ನು ಮೀಸೆ ಮರಿಯಲ್ಲಿ ಬಚ್ಚಿಟ್ಕೊಂಡು ಮಂಚದಿಂದ ಕೆಳಗಿಳಿದು ತಟ್ಟೆನ ತೆಗೆದು ಪಕ್ಕದಲ್ಲಿಟ್ಟು ಮೆಲ್ಲನೆ ಕಾಲುಗಳನ್ನ ಕೆಳಗೆ ಎಳೆದು ಮಲಗಿಸಿ ನೈಟಿಯನ್ನು ಕಾಲುಗಳ ಹತ್ರ ಸರಿ ಮಾಡಿ ಬಾಗಿಲಿನ ಹತ್ರ ಹೋಗಿ ಬಾಗಿಲು ತೆಗೆಯೋದಕ್ಕೆ ಪ್ರಯತ್ನಿಸಿ ಅದು ಬರದೇ ಇರುವಾಗ ಫೋನ್ ಮಾಡೋಣ ಅಂತ ನೋಡ್ತಾನೆ. ಆದರೆ ಅದು ದೊಡ್ಡ ಅಕ್ಕನ ಹತ್ರ ಇರೋದ್ರಿಂದ ಮೌನವಾಗಿ ಹೋಗಿ ಯುಕ್ತಾಳ ಪಕ್ಕದಲ್ಲೇ ಮಲ್ಕೊಳ್ತಾನೆ. ಸುತ್ತಲೂ ನೋಡಿ ಬೇಸರದಿಂದ ಯುಕ್ತಾಳ ಕಡೆ ತಿರುಗ್ತಾನೆ. ಮುದ್ದಾಗಿ ಮೂತಿ ಮುಡ್ಸ್ಕೊಂಡು ಜುಟ್ಟೆಲ್ಲ ಮುಖದ ಮೇಲೆ ಬೀಳ್ತಾ ಸ್ವಲ್ಪ ನೀರಸವಾಗಿ ಕಾಣಿಸ್ತಿದ್ದಾಳೆ. ಕೂದಲನ್ನು ಹಿಂದಕ್ಕೆ ಸರಿಸ್ತಾ ನಿನಗಿರೋ ಈ ಭಯ ಯಾವಾಗ ಕಡಿಮೆ ಆಗುತ್ತೋ, ನನ್ನ ಜೊತೆ ಯಾವಾಗ ಮಾತಾಡ್ತೀಯೋ ಏನೋ ಅಂದ್ಕೊಳ್ತಾ ನೇರವಾಗಿ ಮಲಗಿ ಕಣ್ಣು ಮುಚ್ಕೊಳ್ತಾನೆ. ಸ್ವಲ್ಪ ಸಮಯದ ನಂತರ ತನ್ನ ಮೇಲೆ ಬಿದ್ದ ಕೈಯನ್ನು ನೋಡಿ ಯುಕ್ತಾಳ ಕಡೆ ನೋಡಿದ ತಕ್ಷಣ ಕೈ ಹಾಕೊಂಡು ನಿಂತ್ಕೊಂಡು ಮಲಗಿರ್ತಾಳೆ. ಇಷ್ಟಲ್ಲಿ ನೋಡಿಬಿಟ್ರೆ ಇನ್ನು ರಾತ್ರಿ ನಿದ್ದೆ ಮಾಡೋದನ್ನೇ ಬಿಟ್ಬಿಡ್ತಾಳೆ ಅಂದ್ಕೊಂಡು ಕೈ ತೆಗೆಯೋದಕ್ಕೆ ಹೋಗುವಾಗ ಯುಕ್ತಾ ಅಂತ ಕರೀತಾ ಬಾಗಿಲು ತಟ್ಟೋ ಶಬ್ದಕ್ಕೆ ಗಬಕ್ಕನ್ನು ಕಣ್ಣು ಮುಚ್ಕೊಳ್ತಾನೆ. ಬಾಗಿಲುಗಳನ್ನ ಅಲ್ಲಾಡಿಸ್ತಾ ಕರೀತಿದ್ರೆ ಯುಕ್ತ ಕಣ್ತೆರೆದು ನೋಡಿದ ತಕ್ಷಣ ಎದುರುಗಡೆ ಪೃಥ್ವಿ ಸಿಂಹದ ಥರದ ಮಾವ ಮಲಗಿರೋದಲ್ಲದೆ ನೇರವಾಗಿ ತನ್ನ ಮೇಲೆ ಕೈ ಕಾಲು ಹಾಕಿರೋದು ನೋಡಿ ಚಳಿ ಜ್ವರ ಬಂದು ಕೋಳಿ ಮರಿ ಅಂತ ನಡುಕ್ಕೆ ಹೋಗ್ತಾ ಕೈ ಕಾಲು ತೆಗೆದು ಒಂದೇ ಹೆಜ್ಜೆಲಿ ಕೆಳಗೆ ಜಿಗಿದು ಸಾರಿ ಮಾವಯ್ಯ, ನಿದ್ದೆಯಲ್ಲಿ ಹಾಕ್ಬಿಟ್ಟೆ. ಆದರೂ ಇಂಥದ್ದೇನೋ ನಡೆಯುತ್ತೆ ಅಂತ ರಾತ್ರಿ ಇಡೀ ಮಲಗದೇ ಕೂತಿದ್ದೆ, ಮತ್ತೆ ಹೀಗೆ ಹೇಗೆ ಮಲಗಿದ್ನೋ ಅಂತ ಕಣ್ಣು ಮುಚ್ಕೊಂಡಿರೋ ತನ್ನ ಮಾವ ಎನೆಗೆ ಪಾಠದಂತ ಹೇಳಿ ಗಬಗಬನ ಹೋಗಿ ಬಾಗಿಲು ತೆಗೆದು ಎದೆ ಮೇಲೆ ಕೈ ಇಟ್ಕೊಳ್ತಾಳೆ. ಸವಿತಾ ಆಶ್ಚರ್ಯದಿಂದ ನೋಡ್ತಿದ್ದಾರೆ. ಸುವಿಧಾ ಅವರ ಸೊಸೆಯಂದಿರಾದ ಜಾನು ಸೀತಾರವರು ಯುಕ್ತಾಳ ಅವತಾರ ನೋಡಿ ಏನೇ ಯುಕ್ತಾ, ನಮ್ಮ ಚಿಕ್ಕಪ್ಪ ಅಂದರೆ ಭಯ ಅನ್ನತ್ಲೆ ತುಂಬ ಹತ್ತಿರ ಆದಂತಿದೆಯಾ ಅಂತ ಸರಸವಾಗಿ ಆಟ ಆಡಿಸ್ತಿದ್ದಾರೆ. ಆ ಮಾತಿಗೆ ಕಪ್ಪೆಯಂತೆ ಬಾಯಿ ತೆರೆದು ನೋಡ್ತಾ ಇದ್ದರೆ ಯುಕ್ತಾಳ ದೊಡ್ಡಮ್ಮ ಮಾತ್ರ ಮೈ ಮೇಲಿನ ನೈಟಿಯನ್ನು ಕೆದರಿದ ಕೂದಲನ್ನು ನೋಡಿ ನಿಜವೇನಾ ಯುಕ್ತ ಅಂತ ಆನಂದದಿಂದ ಕೇಳ್ತಾರೆ. ಏನು ನಿಜ, ನಿಮ್ಮೆಲ್ರಿಗೂ ಹುಚ್ಚಿಡ್ದಂತಿದೆ, ಮೊದಲು ಪಕ್ಕಕ್ಕೆ ಸರೀರಿ, ನಾನು ಸ್ನಾನ ಮಾಡಬೇಕು ಅಂತ ಎಲ್ಲರನ್ನು ತಳ್ಕೊಂಡು ಹೊರಗಡೆ ಹೋಗ್ತಾಳೆ. ಆದರೂ ನಮ್ಮ ಹುಚ್ಚತನವಲ್ಲದೆ ಇವಳಿಗಿರೋ ಭಯಕ್ಕೆ ಅಷ್ಟರಲ್ಲೇ ಅವನಿಗೆ ಹತ್ತಿರ ಆಗೋದು ಅಂದರೆ ದೊಡ್ಡ ವಿಚಿತ್ರವೇ. ಸರಿ ಬನ್ನಿ ಅಂತ ಎಲ್ಲರನ್ನೂ ಕರ್ಕೊಂಡು ಅಡುಗೆ ಮನೆಗೆ ಹೋಗ್ತಾಳೆ ಸುಧಾ. ಸ್ನಾನ ಮಾಡಿ ಬಟ್ಟೆ ಹಾಕೊಂಡು ಬಂದ ಯುಕ್ತಾಳನ್ನು ನೋಡಿ ಯುಕ್ತ ಹೋಗಿ ಮಾವೇನನ್ನು ಎಬ್ಬಿಸಿ ಸ್ನಾನ ಕಳಿಸು, ಹಾಗೆ ಕೋಣೆ ಪೂರ್ತಿ ಸ್ವಚ್ಛ ಮಾಡು ಅಂತ ಹೇಳ್ತಿದ್ದಾಳೆ ಸುವಿಧಾ. ತಂದೆ ದುಡಪ ಅಲ್ಲಿ ಇರೋದ್ರಿಂದ ಏನೂ ಮಾತಾಡದೆ ಸೈಲೆಂಟಾಗಿ ಕೋಣೆಗೆ ಹೋಗಿ ಮಾವನನ್ನು ನೋಡಿ ಇರುವೆಗಳು ಸಾಯ್ತವೇನೋ ಅನ್ನುವಷ್ಟು ಮೆಲ್ಲಗೆ ನಡೆದಾಡ್ತಾ ಹತ್ರ ಬರ್ತಾಳೆ. ಮತ್ತೆ ನಿದ್ದೆ ಹತ್ತಿದ್ರಿಂದ ಮಲಗಿರೋ ಪೃಥ್ವಿರಾಜ್ನ ನೋಡಿ ಮಾವಯ್ಯ ಅಂತ ಕರೀತಾಳೆ. ಮಾವ ಕದಲ್ದೇ ಇದ್ದರೆ ಗಾಳಿ ಬಿಟ್ಟರೆ ಶಬ್ದ ಬರಲಿಲ್ಲ ಅಂತ ಅರ್ಥ ಮಾಡಿಕೊಂಡು ಉಸಿರು ಬಿಟ್ಟು ಮಾವಯ್ಯ ಅಂತ ಇನ್ನೊಮ್ಮೆ ಗಟ್ಟಿಯಾಗಿ ಕರೆದು ಹೆಗಲಿನ ಮೇಲೆ ಉಗುರಿನಿಂದ ಸಣ್ಣದಾಗಿ ಗೀಚ್ತಾಳೆ. ಹಾಗೆ ಮೆಲುಗಿನಿಂದ ಸ್ವಲ್ಪ ಕದಲಿದ ತಕ್ಷಣ ಟಕ್ಕನ ಕೈ ಹಿಂದೆ ಕೆಳ್ಕೊಂಡು ನೆಲದ ಕಡೆ ನೋಟ ನೆಟ್ಟು ನೋಡ್ತಿದ್ರೆ ಕಣ್ತೆರೆದು ನೋಡಿದ ತಕ್ಷಣ ತಲೆಗೆ ಟವಲ್ ಸುತ್ತಕೊಂಡು ಮುಖಕ್ಕೆ ಬೊಟ್ಟು ಕುತ್ತಿಗೆಯಲ್ಲಿ ಹಳದಿ ದಾರದೊಂದಿಗೆ ಟಾಪು ಲೆಗಿನ್ಸ್ ಹಾಕ್ಕೊಂಡು ಪಕ್ಕಕ್ಕೆ ನೋಡ್ತಿರೋ ಯುಕ್ತಾಳನ್ನು ನೋಡಿ ನೀರಸವಾಗುತ್ತೆ. ಏನಮ್ಮ ಯುಕ್ತ ಅಂತ ಎದ್ದು ಕೂತ್ಕೊಳ್ತಿದ್ರೆ ಅದು ತುಂಬ ಸಮಯ ಆಯಿತು ಅಂತ ಅಮ್ಮ ನಿನ್ನ ಸ್ನಾನಕ್ಕೆ ಹೋಗೋದು ಕೇಳಿದ್ರು ಮಾವಯ್ಯ ಅಂತ ಕೈಗಳು ಉಚ್ಕೊಳ್ತಾ ಭಯದಿಂದ ಹೇಳ್ತಾಳೆ. ಹಾಂ ಸರಿ ಅಂತ ಎದ್ದು ಹೋಗೋದಕ್ಕೆ ನೋಡ್ತಿದ್ರೆ ಮಾವಯ್ಯ ಅಂತ ಕರೀತಾ ಗಬಗಬನೆ ಶೆಲ್ಫ್ನಲ್ಲಿರೋ ಟವಲ್ ತಂದು ಮುಖದ ಮುಂದೆ ತೋರಿಸ್ತಾಳೆ. ಟವಲ್ ತೆಗೆದುಕೊಳ್ತಾ ಯುಕ್ತ ನನಗೆ ಬಟ್ಟೆಗಳನ್ನ ಕೂಡ ತಂದು ಬಾಗಿಲಿನ ಮೇಲೆ ಹಾಕು ಅಂತ ಹೇಳಿ ಹೊರಗಡೆ ಹೋಗ್ತಾನೆ. ಬಟ್ಟೆಗಳ ಅಂದ್ಕೊಳ್ತಾ ಅಲ್ಲೆಲ್ಲ ಹುಡುಗಿ ಸುಧಾ ಹತ್ರ ಬಂದು ಅಮ್ಮ ಮಾವ ಏನು ಬಟ್ಟೆಗಳಂತೆ ಎಲ್ಲಿವೆ ಅಂತ ಕೇಳ್ತಾಳೆ. ಹಾಂ ಒಂದು ನಿಮಿಷ ಅಂತ ಸುವಿಧಾ ಎದ್ದು ಬೀರುವಿನಲ್ಲಿಟ್ಟಿದ್ದ ಪ್ಯಾಂಟ್ ಶರ್ಟ್ ತೆಗೆದು ಯುಕ್ತಾಳಿಗೆ ಕೊಡ್ತಿದ್ರೆ ಅವುಗಳನ್ನ ನೋಡ್ತಾ ಅದೇನು ದೊಡ್ಡಮ್ಮ ಮಾವಯ್ಯ ಮನೆ ಹತ್ರ ಇರುವಾಗ ಲುಂಗಿ ಶರ್ಟ್ ತಾನೇ ಹಾಕ್ಕೊಳ್ಳೋದು ಅಂತ ಅಂತಾಳೆ. ಹೌದು, ಆದರೆ ಈಗ ನೀವಿಬ್ಬರು ದೇವಸ್ಥಾನಕ್ಕೆ ಹೋಗಿ ಬರಬೇಕು, ಅದಕ್ಕೆ ಈ ಬಟ್ಟೆಗಳು. ನೀನು ಇವುಗಳನ್ನ ತೆಗೆದುಕೊಂಡು ಹೋಗಿ ಒಳಗಡೆ ಇಟ್ಟು ಬಾ, ನಿಂಗೂ ಕೂಡ ಸೀರೆ ಉಡಿಸ್ತೀನಿ, ಕೋಣಿಯನ್ನು ಅಕ್ಕ ಗುಡಿಸ್ತಾಳೆ ಬಿಡು. ಮತ್ತೆ ಅಳು ಮುಖ ಮಾಡಿಕೊಂಡು ದೊಡ್ಡಮ್ಮ ಅಂತ ಕರೀತಾ ಇದ್ದರೆ ಯುಕ್ತ
ಅಂತ ಗಂಭೀರವಾಗಿ ನೋಡ್ತಾರೆ ಅವರು. ಬಿಕ್ಕಳಿಸೋ ಮುಖ ಇಟ್ಕೊಂಡು ಬಟ್ಟೆಗಳನ್ನ ತಂದು ಟೇಬಲ್ ಮೇಲಿಟ್ಟು ಸುವಿಧಾ ಹತ್ರ ಹೋಗ್ತಾಳೆ. ಪೃಥ್ವಿ ಸ್ನಾನ ಮಾಡಿ ಟವೆಲ್ ಸುತ್ತಕೊಂಡು ಇದೇನು ಬಟ್ಟೆಗಳನ್ನ ಇನ್ನೂ ತರಲಿಲ್ಲ ಅಂದ್ಕೊಂಡು 2 ನಿಮಿಷ ನೋಡಿ ಮನೆ ಒಳಗಡೆ ಬರ್ತಾನೆ. ಎಲ್ಲರೂ ಹಾಲ್ನಲ್ಲಿರೋದ್ರಿಂದ ಹಿಂಭಾಗದ ಬಾಗಿಲಿನ ಹತ್ರ ಯಾರೂ ಇಲ್ಲದೆ ಇರುವಾಗ ಪಕ್ಕದಲ್ಲಿರೋ ಕೋಣೆಗೆ ಹೋಗಿ ಬಾಗಿಲನ್ನು ಹಾಕ್ಕೊಂಡು ಬಟ್ಟೆಗಳಿಗಾಗಿ ಮಂಚದ ಮೇಲೆ ನೋಡ್ತಾನೆ. ಅವು ಸ್ವಲ್ಪ ಟೇಬಲ್ ಮೇಲೆ ಇರೋದ್ರಿಂದ ಮತ್ತೆ ಎಲ್ಲೋ ಪ್ರಯಾಣ ಅಂತ ಅಂದ್ಕೊಳ್ತಾ ಬಟ್ಟೆಗಳನ್ನ ತೆಗೆದು ಹಾಕ್ಕೊಂಡು ನೀಟಾಗಿ ರೆಡಿಯಾಗಿ ಹೊರಗಡೆ ಬರ್ತಾನೆ. ಸುಧಾ ಕಾಣಿಸಿದ ತಕ್ಷಣ ಅಕ್ಕ ನನ್ನ ಬ್ಯಾಗ್ ಎಲ್ಲಿದೆ ಅಂತ ಕೇಳಿದ ತಕ್ಷಣ ಇದೆ ತರ್ತೀನಿ ತಮ್ಮ ಅಂತ ಅವರ ಕೋಣೆಯಲ್ಲಿದ್ದ ಬ್ಯಾಗನ್ನು ತಂದು ಪೃಥ್ವಿರಾಜ್ ಕೈಯಲ್ಲಿಟ್ಟು ಬೇಗ ಬಾ ತಮ್ಮ ದೇವಸ್ಥಾನಕ್ಕೆ ಹೋಗಬೇಕು, ಯುಕ್ತ ಕೂಡ ರೆಡಿ ಆಗ್ತಿದ್ದಾಳೆ ಅಂತ ಹೇಳಿ ಅಡುಗೆ ಮನೆಗೆ ಹೋಗ್ತಾಳೆ. ದೇವಸ್ಥಾನಕ್ಕ ಅಂದ್ಕೊಳ್ತಾ ಬ್ಯಾಗ್ನಲ್ಲಿರೋ ಫೋನು ಬೆಲ್ಟ್ ತೆಗೆದುಕೊಳ್ಳುವಾಗ ಸುವಿಧಾ ಕರೀತಿದ್ರೆ ಹೊರಗಡೆ ಬರ್ತಾನೆ. ತಮ್ಮನನ್ನು ನೋಡಿ ಹಾಗೆ ಮುರಿದೋಗ್ತಾ 1 ನಿಮಿಷ ತಮ್ಮ ಅಂತ ಯುಕ್ತಾಳನ್ನು ಕರ್ಕೊಂಡು ಬಂದು ಪಕ್ಕದ ನಿಲ್ಲಿಸಿ ಸುಧಾ ಬೇಗ ದೃಷ್ಟಿ ತೆಗೆಯಮ್ಮ ಅಂತ ಕರೀತಾಳೆ. ಈಗ ಯಾಕಕ್ಕ ಅಂತ ಇದ್ದರೆ ತಪ್ಪು ತಮ್ಮ ಅನ್ಬಾರ್ದು, ಹೊಸದಾಗಿ ಮದುವೆ ಆದ ಜೋಡಿ ಹೀಗೆ ಹೊರಗಡೆ ಹೋದರೆ ಊರಿನಲ್ಲಿ ಎಲ್ಲರ ಕಣ್ಣು ನಿಮ್ಮ ಮೇಲೆ ಇರುತ್ತೆ, ಅದಕ್ಕೆ ಹೀಗೆ ದೃಷ್ಟಿ ತಗಲ್ಬಾರ್ದು ಅಂತ ಮುಂಚೆನೇ ತೆಗಿತಾ ಇದ್ದೀವಿ ಅಂತ ಅಕ್ಕ ತಂಗಿಯರಿಬ್ಬರು ಹೊಸ ಜೋಡಿಗೆ ದೃಷ್ಟಿ ತೆಗೆದು ಹೂವಿನ ಬುಟ್ಟಿಯನ್ನು ಯುಕ್ತಾಳ ಕೈಯಲ್ಲಿಟ್ಟು ಹೊರಗಡೆ ಕಳಿಸ್ತಾರೆ. ಪೃಥ್ವಿ ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಯುಕ್ತ ಮಾತ್ರ ಅದೇ ಮುಖಭಾವದೊಂದಿಗೆ ಗಾಡಿ ಹತ್ತಿ ಒಂದು ಕೈಲಿ ಹೂವಿನ ಬುಟ್ಟಿ ಇರೋದರಿಂದ ಪಕ್ಕದಲ್ಲಿ ಹಿಡಿದುಕೊಳ್ಳೋದಕ್ಕೆ ಬಾರದೆ ಹಾಗೆಯೇ ತೊಂದರೆ ಪಡ್ತಿದ್ರೆ ಅವಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಯುಕ್ತಾಳ ಕೈ ಹಿಡಿದು ತನ್ನ ಸೊಂಟ ಸುತ್ತ ಹಾಕೊಂಡು ಮುಂದಕ್ಕೆ ಚಲಾಯಿಸ್ತಾನೆ. ಯುಕ್ತ ಭಯದಿಂದ ಕೈ ತೆಗೆಯೋದಕ್ಕೆ ಹೋಗ್ತಿದ್ರೆ ಅವಳ ಕೈ ಮೇಲೆ ತನ್ನ ಕೈ ಇಟ್ಟು ತಡೀತಾ ಹಿಡ್ಕೊಳ್ದಿದ್ರೆ ಬಿದ್ದು ಹೋಗ್ತೀಯ ಯುಕ್ತ ಅಂತ ಸ್ವಲ್ಪ ಗಂಭೀರವಾಗಿ ಹೇಳಿದ ತಕ್ಷಣ ಆ ಪೆಟ್ಟಿಗೆ ಹೆದರ್ಕೊಂಡು ನಾಯಿ ಮರಿಯಂತೆ ಹತ್ತಿರಕ್ಕೆ ಸರ್ ಕೂತ್ಕೊಂಡು ಪೃಥ್ವಿನನ್ನು ನೋಡ್ತಾಳೆ. ಅಮ್ಮೋ ಮಾವಯ್ಯ ಹೀಗೆ ರೆಡಿಯಾಗೋದನ್ನು ಎಂದೂ ನೋಡಿಲ್ಲ ಅಂದ್ಕೊಳ್ತಾ ಇವತ್ತು ಕೋಣೆಯಿಂದ ಹೊರಗಡೆ ಬರುವಾಗ ನೋಡಿದ್ದನ್ನು ನೆನೆಸ್ಕೊಳ್ತಾಳೆ. ನೀಲಿ ಜೀನ್ಸ್ ಮೇಲೆ ಗಾಢ ನೀಲಿ ಬಣ್ಣದ ಪ್ಲೈನ್ ಶರ್ಟ್ ಇನ್ಶರ್ಟ್ ಮಾಡಿ ಕೈಗೆ ಯಾವಾಗಲೂ ಇರೋ ಕಡಗವನ್ನು ತಿರುಗಿಸ್ತಾ ಹೊರಗಡೆ ಬರ್ತಿದ್ರೆ ಅಚ್ಚುಕಟ್ಟಾಗಿ ಹೀರೋ ನಡೆದು ಇರುತ್ತೆ. ಹಾಗೆ ಬಾಯಿ ತೆಗೆದುಕೊಂಡು ನೋಡ್ತಿರುವಂತಹ ಯುಕ್ತಾಳನ್ನು ಎಳ್ಕೊಂಡು ಬಂದು ಪೃಥ್ವಿರಾಜ್ ಪಕ್ಕದಲ್ಲಿ ನಿಲ್ಲಿಸ್ತಾರೆ ಸುವಿಧಾ. ಆ ಸಮಯದಲ್ಲಿ ತನ್ನ ಮಾವನ ಪಕ್ಕದಲ್ಲಿ ತನ್ನ ಎತ್ತರ ನೋಡ್ಕೊಳ್ತಾ ನಿಜವಾಗಿಯೂ ನಮ್ಮ ಜೋಡಿ ನಿತಿನ್ ಮತ್ತು ನಿತ್ಯ ಮನೆ ಥರಾನೇ ಇದೆ, ಆದರೆ ನಾನು ಇಷ್ಟೊಂದು ಗಿಡ್ಡಗಾಗಿದ್ದೀನಲ್ಲ ಅಂದ್ಕೊಳ್ತಾ ಹಾಗೆ ಮುಖ ಹಾಕ್ತಾಳೆ. ಆಲೋಚನೆಯಲ್ಲಿರೋ ಯುಕ್ತಾಳನ್ನು ಕದಲಿಸ್ತಾ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಯುಕ್ತ ಅಂತ ಕೇಳ್ತಾನೆ. ಅದು ಮಾವಯ್ಯ ಶಿವನ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸೋದು ಕೇಳಿದಾಳೆ ದೊಡ್ಡಮ್ಮ. ಶಿವನ ದೇವಸ್ಥಾನಕ್ಕೆ ಹೋಗು ಅಂತಾಳೆ. ಸರಿ ಅಂತ ಊರಿನ ಕೊನೆಯ ಕೆರೆ ಏರಿ ಹತ್ತಿರ ಇರೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಗಾಡಿ ನಿಲ್ಲಿಸಿ ಸುತ್ತಲೂ ನೋಡ್ತಾ ಇದ್ದರೆ ಮುಂದಿರುವ ಕೈಯನ್ನು ಹಿಡಿದು ಮೆಲ್ಲಕ್ಕೆ ಕೆಳಗಿಳಿದು ಸೀರೆ ಸರಿ ಮಾಡ್ಕೊಳ್ತಾ ಚಪ್ಪಲಿಗಳನ್ನ ಬಿಚ್ಚಿ ಗಾಡಿ ಹತ್ತಿರವೇ ಇಡ್ತಾಳೆ. ಅಷ್ಟೊಂದು ಕಷ್ಟ ಇದ್ದರೆ ಬೇರೆ ಬಟ್ಟೆ ಹಾಕ್ಕೊಳ್ಬೋದಿತ್ತಲ್ಲ ಯುಕ್ತ ಅಂತ ತನ್ನ ಪಾದರಕ್ಷೆಗಳನ್ನ ತೆಗೆದು ಯುಕ್ತಾಳ ಚಪ್ಪಲಿಗಳ ಮೇಲೆ ಇಡ್ತಾ ಅಂತಿದ್ರೆ ಯುಕ್ತ ಮಾತ್ರ ನೆಲದ ಕಡೆ ನೋಡ್ತಾ ದೇವಸ್ಥಾನಕ್ಕೆ ಹೋಗುವಾಗ ಸೀರೆ ಉಡಬೇಕಂತೆ ದೊಡ್ಡಮ್ಮ ಹೇಳಿದ್ದಾರೆ ಅಂತಾಳೆ. ಇನ್ನೇನು ಅನ್ನಲಾಗದೆ ಯುಕ್ತಾಳ ಕೈಯಲ್ಲಿದ್ದ ಬುಟ್ಟಿಯನ್ನು ತೆಗೆದುಕೊಂಡು ಕೈ ಹಿಡಿತಾನೆ. ಅಷ್ಟಕ್ಕೆ ನಡುಗು ಹೋಗ್ತಾ ತಲೆ ಎತ್ತಿ ಪೃಥ್ವಿರಾಜ್ನ ನೋಡ್ತಿದ್ರೆ ಮೆಟ್ಟಿಲುಗಳು ತುಂಬ ಇವೆ ಯುಕ್ತ ಅಂತ ಒಂದೇ ಮಾತು ಹೇಳಿ ಯುಕ್ತಾಳ ಜೊತೆ ಮೆಟ್ಟಿಲುಗಳ ಹತ್ತಿರ ಬಂದು ನಿಲ್ತಾನೆ. ಯುಕ್ತ ಮೆಟ್ಟಿಲುಗಳನ್ನ ನೋಡಿ ನೀರಸದಿಂದ ಪೃಥ್ವಿ ಕೈಯನ್ನು ಇನ್ನಷ್ಟು ಗಟ್ಟಿಯಾಗಿಡ್ಕೊಂಡು ಇನ್ನೊಂದು ಕೈಯಿಂದ ಸೀರೆ ಕುಚ್ಚುಗಳನ್ನ ಮೇಲೆ ಕಿತ್ತು ಹಿಡಿದು ಮೇಲಕ್ಕೆ ಒಂದೊಂದೇ ಮೆಟ್ಟಿಲು ಹತ್ತುತ್ತಾ ಬರ್ತಾಳೆ. ಮೆಲ್ಲಗೊಂದೊಂದು ಮೆಟ್ಟಿಲು ಹತ್ತು ಬರ್ತಾ ಇರೋ ಯುಕ್ತಾಳನ್ನು ನೋಡಿ ಈಗಾಗಲೇ ತಡ ಆಗಿದೆ ಅಂತ ಯುಕ್ತ ಈ ಬುಟ್ಟಿ ಹಿಡ್ಕೊ ಅಂತ ಮುಂದೆ ಚಾಚ್ತಾನೆ. ಯಾಕೋ ಅರ್ಥ ಆಗದೆ ಪೃಥ್ವಿರಾಜ್ ಕೈ ಬಿಟ್ಟು ಬುಟ್ಟಿ ಹಿಡ್ಕೊಂಡ ತಕ್ಷಣ ಪೃಥ್ವಿ ಹಿಂದಕ್ಕೆ ಬಂದು ಸೊಂಟದ ಕೆಳಗೆ ಕೈಗಳನ್ನ ಹಾಕಿ ಎತ್ಕೊಂಡು ಮೆಟ್ಟಿಲುಗಳನ್ನ ಹತ್ತುತ್ತಾ ಇದ್ದರೆ ಯುಕ್ತಾಳಿಗೆ ಭಯದಿಂದ ಕಣ್ಣು ಮಸುಕು ಕಾಣಿಸುತ್ತೆ. ಆಗಲೇ ಒಂದು ಘಟನೆ ನೆನಪಿಗೆ ಬರುತ್ತೆ ಆಕೆಗೆ.
ಅದೇ ದೇವಸ್ಥಾನ, ಅದೇ ಮಾವಯ್ಯ, ಅದೇ ಯುಕ್ತ ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಬರ್ತಾರೆ. ಹಿಂದೆ ಮಾವಯ್ಯ ಇದ್ದಾನೆಂಬ ಭಯದಿಂದ ಅಕ್ಕನ ಕರ್ಕೊಂಡು ಗಬಗಬನೆ ಮೆಟ್ಟಿಲುಗಳು ಹತ್ತಾ ಹೋಗ್ತಿದ್ದಾಗ ಲಂಗ ಕಾಲಿಗೆ ಗಬಗಬನ ಮುಂದಕ್ಕೆ ಬೀಳ್ತಾಳೆ. ಅಕ್ಕ ಕೂಡ ಬೀಳೋದಕ್ಕೆ ಹೋಗ್ಬಾ, ಕೊನೆ ನಿಮಿಷದಲ್ಲಿ ಮಾವ ಅಕ್ಕನನ್ನ ಹಿಡಿದು ಸರಿಯಾಗಿ ನಿಲ್ಲಿಸಿ ಕೆಳಗೆ ಬಿದ್ದು ಯುಕ್ತಾಳನ್ನು ಕೋಪದಿಂದ ನೋಡ್ತಾನೆ. ಆ ನೋಟಕ್ಕೆ ಬೆದರು ಹೋಗಂತಿದ್ದರೆ ತೋಳು ಹಿಡಿದು ಮೇಲೆ ಕೆತ್ತಿ, ಅಷ್ಟೊಂದು ಆ ಥರ ಏನೇ ಬರ್ತಿದ್ದೀವಲ್ಲ ನೋಡಿ, ನಿನ್ನಿಂದ ಇವಳು ಕೂಡ ಬೀಳ್ತಿದ್ಲು ಅಂತ ನೆತ್ತಿ ಮೇಲೆ ಸಣ್ಣದಾಗಿ ಒಂದು ಏಟು ಹಾಕಿ, ಹೋಗ ಮರದ ಕೆಳಗೆ ಕೂತ್ಕೋ ಹೋಗು ಅಂತ ಗದರಿದ ತಕ್ಷಣ ಪಾಪ ಕಾಲಿನ ನೋವನ್ನು ಕೂಡ ಮರೆತು ಓಡೋಡಿ ಹೋಗಿ ಮರದ ಕೆಳಗೆ ಕೂತ್ಕೊಂಡು ಲಂಗಾವನ ಮೊಣಕಾಲುವರೆಗೆ ಎತ್ತು ನೋಡ್ಕೊಳ್ತಾಳೆ. ಚರ್ಮ ಸುಲಿದು ರಕ್ತ ಬರ್ತಿದ್ರೆ ಸಣ್ಣದಾಗಿ ಅಳ್ತಾ, ಬಿದ್ದರೆ ಎತ್ತಿ ಸಮಾಧಾನ ಮಾಡೋದು ಬಿಟ್ಟು ಹೇಗೆ ಬೈತಾ ನೋಡು ಮಾವಯ್ಯ ಅಂತ ಅಳೋದಕ್ಕೆ ತೊಡಗ್ತಾಳೆ. ಇಷ್ಟ ಸುಧಾ ಹತ್ರ ಬಂದು, ಅಯ್ಯೋ ಪಿಟ್ಟು ತುಂಬ ಬಂದಿದೆ ಕಣೆ, ಇದಿಗೋ ಮಾವಯ್ಯ ಮತ್ತೊಂದಿದ್ದಾನೆ ತಗೋ ಹಚ್ತೀನಿ ಅಂತ ಕೆಳಗೆ ಕೂತು ಊದ್ತಾ ಮದ್ದು ಹಚ್ಚಿ, ಕಡಿಮೆ ಆಗೋದು ಬಿಡು ಅಂತ ಎದ್ದು ಹೋಗೋದಕ್ಕೆ ನೋಡ್ತಿದ್ರೆ, ತಡಿಯಮ್ಮ ಯಾರು ಹಚ್ತಾರಿಲ್ಲಿ ಅಂತ ತಲೆ ತಗ್ಗಿಸ್ತಾಳೆ. 2 ಜಡೆಗಳ ಮಧ್ಯೆ ಭಾಗದಲ್ಲಿ ರಕ್ತ ಬರ್ತಿದ್ರೆ, ಅಯ್ಯೋ ಇಲ್ಲಿಗೇನಾಗಿದೆ ಅಂತ ಕೈಯಲ್ಲಿದ್ದ ಕರವಸ್ತ್ರವನ್ನು ಒತ್ತಿ ಹಿಡಿತಾಳೆ. ಅದು ಒಂದು ಪೆಟ್ಟು ಬಿದ್ದಿದೆ ಅಂತ ಅಳ್ತಿದ್ರೆ, ಮಾವಯ್ಯ ಇನ್ನೊಂದು ಹಾಕಿ ನೆತ್ತಿ ಒಡೆದ್ನಲ್ಲ, ಕೈಗಿದ್ದು ಕಡಗ ಚುಚ್ಕೊಂತು ಅಂತ ಮೂಗಿಸಿ ಇತ್ತಾಳೆ. ಅಯ್ಯೋ ತಾಯಿ ಇಲ್ಲ ಬಿಡು ಅಂತ ಮದ್ದು ಹಚ್ತಾ, ಆದರೂ ನಿಮ್ಮ ದೊಡ್ಡಮ್ಮ ಕೊಡೋದಿಲ್ಲ, ಹಾಗೆ ಸಾಯ್ತ್ವೆ, ಈ ಬಾರಿ ನಾನು ಒಳ್ಳೇದನ್ನ ನೋಡಿ ತೆಗೆದುಕೊಳ್ತೀನಿ ಕಡಗ ಅಂತಿದ್ರೆ ತಾಯಿ ಕಡೆ ಬಾಯಿ ತೆರೆದು ನೋಡ್ತಾಳೆ. ಒಳ್ಳೆ ಅಮ್ಮ, ಹೊಡೆದ ಮಾವಯ್ಯನ ಬೈದೆ ಕಡಗಾಕೊಂಡು ದೊಡ್ಡಮ್ಮನ ಬೈತಾಳಂತೆ ನೋಡು, ತಮ್ಮ ಅಂದ್ರೆ ಎಷ್ಟು ಪ್ರೀತಿ ಅಂದ್ಕೊಳ್ತಾ ತಮ್ಮ ಅಮ್ಮನ ಕಡೆ ಕೋಪದಿಂದ ನೋಡ್ತಾ ಒಳಗಡೆ ಹೋಗ್ತಾಳೆ. ಪೂಜೆ ಮುಗಿಸ್ಕೊಂಡು ಹಿಂತಿರುಗಿ ಬರುವಾಗ ಕೃಷ್ಣ ಅವ್ರು ಎತ್ಕೊಳ್ತೀನಿ ಅಂತ ಹೇಳಿದ್ರೆ, ಏನೂ ಅಗತ್ಯ ಇಲ್ಲ, ಇವ್ರು ಕರ್ಕೊಂಡು ಬರ್ತಾರೆ ಅಂತ ಅಕ್ಕಂದಿರನ್ನ ತೋರಿಸಿ ಮುಂದೆ ಕೊಟ್ಟು ಹೋಗ್ತಾನೆ. ಇನ್ನು ಮಾಡೋದೇನೂ ಇಲ್ಲದೆ ಅಕ್ಕಂದಿರಿಬ್ಬರು ಹಿಡ್ಕೊಂಡು ಸಣ್ಣದಾಗಿ ಮೆಟ್ಟಿಲುಗಳನ್ನ ಇಳಿಸ್ತಾ ಕರ್ಕೊಂಡು ಬರ್ತಾರೆ ಅವಳನ್ನ. ಅದೆಲ್ಲ ನೆನಪಿಗೆ ಬಂದು, ಮತ್ತು ಈಗ ಯಾಕೆ ನಾನು ನಡೆಯೋದಕ್ಕೆ ಸಾಧ್ಯ ಆದರೆ ಎತ್ಕೊಂಡಿದ್ದಾನೆ, ಆಗಲೂ ನಾನೇ ಈಗಲೂ ನಾನೇ ಅಲ್ವಾ, ಮತ್ತೇನು ವ್ಯತ್ಯಾಸ ಅಂದ್ಕೊಳ್ತಿರುವಾಗ ಕೆಳಗಿಳಿಸಿ ನಡಿ ಅಂತಾನೆ. ಆಲೋಚನೆಯಿಂದ ಹೊರಬಂದು ಪೃಥ್ವಿರಾಜ್ ಹಿಂದೆ ನಡೀತಾ ಒಳಗಡೆ ಹೋಗ್ತಾನೆ. ಅರ್ಚಕರು ಅವ್ರನ್ನ ನೋಡಿ, ಅರೆ ಲಕ್ಷ್ಮೀಪುರಂ ಪ್ರೆಸಿಡೆಂಟ್ ಅವರು ಸ್ವಪತ್ನಿಕರಾಗಿ ಬಂದಿದ್ದಾರಲ್ಲ ಅಂತಿದ್ರೆ, ವಿಚಿತ್ರ ನೋಡ್ತಿರೋ ನೋಟ ಯುಕ್ತಾಳ ಕೈಯಿಂದ ಬುಟ್ಟಿ ತೆಗೆದು ಅರ್ಚಕರಿಗೆ ಕೊಡ್ತಾ, ಅಭಿಷೇಕ ಮಾಡಿಸೋಣ ಅಂತ ಬಂದ್ವು ಪೂಜಾರಿಗಳೇ, ನಮ್ಮ ಅಕ್ಕಂದಿರು ಭಾವಂದಿರ ಹೆಸರಿನಲ್ಲಿ ಮಾಡಿ ಅಂತಾನೆ. ಅದೇನು ಪೃಥ್ವಿ, ಹೊಸ್ದಾಗಿ ಮದುವೆ ಆದವ್ರು ನೀವು, ಅದು ಮೊದಲ ಬಾರಿ ಹೆಂಡತಿ ಅಂದಾಗ ಬಂದಿದ್ದಿ, ಅದಕ್ಕೆ ಈಗ ನಿಮ್ಮ ಹೆಸರಲ್ಲಿ ಮಾಡಿಸ್ಕೊಳ್ಳಿ, ಮುಂದಿನ ವಾರ ಯಾವಾಗಲೂ ಇದ್ದಂಥ ಅವ್ರ ಹೆಸರಲ್ಲಿ ಮಾಡ್ತೀನಿ. ಅವರಷ್ಟೊಂದು ಹೇಳೋ ಅಷ್ಟೇ, ಸರಿ ಸಂತೋಷ, ಅಮ್ಮ ಯುಕ್ತ ನಿನ್ನ ಗಂಡನಿಗೆ ವಿಭೂತಿ ಇಡಮ್ಮ ಅಂತ ಯುಕ್ತಾಳಿಗೆ ಹೇಳಿ ಮಂತ್ರಗಳನ್ನ ಓದ್ತಾ ಒಳಗಡೆ ಹೋಗ್ತಾರೆ. ನಡಕ್ತಿರೋ ಕೈಯಿಂದ ವಿಭೂತಿ ತೆಗೆದು ಕಾಲುಗಳ ಮೇಲೆ ಕೆತ್ತಿ ಪೃಥ್ವಿ ಹಣೆಗಿಟ್ಟು ಅವನ ಕಣ್ಣುಗಳು ಒಳಗೆ ನೋಡೋಕ್ಕಾಗದೆ ಚಕ್ಕಂತ ತಲೆ ತಗ್ಸಿ ಪಕ್ಕದಲ್ಲಿ ನಿಂತ್ಕೊಳ್ತಾಳೆ. ಪೃಥ್ವಿ ಕೂಡ ವಿಭೂತಿ ತೆಗೆದು ಯುಕ್ತಾಳ ಬುಟ್ಟಿನ ಮೇಲಿಟ್ಟು ಪರಮೇಶ್ವರನಿಗೆ ನಡೆಯುತ್ತಿರುವ ಅಭಿಷೇಕವನ್ನು ನೋಡ್ತಿರ್ತಾನೆ. ಅರ್ಧ ಗಂಟೆಯಲ್ಲಿ ಪೂಜೆ ಮುಗಿಸ್ಕೊಂಡು ಯುಕ್ತಾಳಿಂದ ದಕ್ಷಿಣೆ ಕೊಡಿಸಿ ಆಶೀರ್ವಾದ ಪಡೆದು ಹೋಗಿ ಒಂದು ಕಡೆ ಕೂತ್ಕೊಳ್ತಾರೆ. ಬುಟ್ಟಿಯಲ್ಲಿದ್ದ ಬಾಳೆಹಣ್ಣು ತೆಗೆದು ಮಾವಯ್ಯ ಪ್ರಸಾದ ಅಂತಾಳೆ ತಲೆ ತಗ್ಗಿಸ್ಕೊಂಡು. ಸುತ್ತಲೂ ನೋಡ್ತಿದ್ದು ಪೃಥ್ವಿ ಯುಕ್ತಾಳ ಮಾತಿಗೆ ಕೊಡ್ತಿರೋ ಬಾಳೆಹಣ್ಣು ಅರ್ಧ ಮಾಡಿ, ನೀನು ಕೂಡ ತಿನ್ನು ಅಂತ ಹೇಳಿ ಬಾಯಿಗೆ ಹಾಕ್ಕೊಂಡು ಎದ್ದು ಹೋಗ್ತಿದ್ರೆ, ಯುಕ್ತ ಕೂಡ ತಿಂದು ಪೃಥ್ವಿ ಹಿಂದೆ ಬರ್ತಾಳೆ. ಮೆಟ್ಟಲುಗಳನ್ನ ನೋಡಿ ಯುಕ್ತ ಕೈಯನ್ನು ಗಟ್ಟಿಯಾಗಿ ಇಟ್ಕೊಂಡು ಮೆಲ್ಲಗೆ ಇಳಿತಿದ್ರೆ, ಯುಕ್ತ ಮಾತ್ರ ಪೃಥ್ವಿನ ವಿಚಿತ್ರವಾಗಿ ನೋಡ್ತಾ ಸೀರೆ ಸಿಕ್ಕಿ ಹಾಕೊಂಡು ಮುಂದಕ್ಕೆ ಬೀಳೋದಕ್ಕೆ ಹೋಗ್ತಾಳೆ. ಅಲರ್ಟಾಗಿದೆ ಪೃಥ್ವಿ, ಯುಕ್ತ ಅಂತ ಬೀಳ್ದಂತ ತನ್ನ ಕಡೆ ಎಳ್ಕೊಂಡ ತಕ್ಷಣ ಬಂದು ಪೃಥ್ವಿನ ನಪ್ಕೊಳ್ತಾಳೆ. ಮತ್ತೆ ಎಲ್ಲಿ ಹೊಡಿತಾನೋ ಅಂತ ಗಬಕನ್ ದೂರ ಸರಿದು, ಸಾರಿ ಮಾವಯ್ಯ, ನಾನು ನಿನ್ನ ವೇಗವಾಗಿ ಇಳಿಲಿಲ್ಲ, ಇದಿಗೂ ಇದರಿಂದಲೇ ಬೀಳೋದಕ್ಕೆ ಹೋದೆ ಅಂತ ಸೀರೆ ತೋರಿಸಿ ಪಾಠದಂದು ಹೇಳ್ತಾಳೆ ಗಡಗಡ ನಡಕ್ತಾ. ಅವಳ ಭಯವನ್ನು ನೋಡಿ ನಿಟ್ಟುಸಿರು ಬಿಡ್ತಾ, ನಂಗೆ ಅರ್ಥ ಆಯ್ತು ಬಿಡು ಯುಕ್ತ, ಸ್ವಲ್ಪ ನೋಡ್ಕೊಂಡು ಇಡಿ ಅಂತ ಮತ್ತೆ ಕೈ ಹಿಡಿಯೋದಕ್ಕೆ ಹೋಗ್ತಿದ್ದಾಗ, ಬೇಡ ಬಿಡು ನಾನು ಇಳಿತೀನಿ ಮಾವಯ್ಯ ಅಂತ ಸೀರೆ ಇನ್ನಷ್ಟು ಮೇಲಕ್ಕೆ ಹಿಡಿದು ಇಳೀತಾ ಹೋಗ್ತಿದ್ರೆ, ಈ ಜನ್ಮದಲ್ಲಿ ಈ ಭಯ ಹೋಗೋದಿಲ್ಲ ಅಂದ್ಕೊಳ್ತಾ ಮೆಟ್ಟಲು ಇಳಿದು ಚಪ್ಪಲಿಗಳು ಹಾಕೊಂಡು ಗಾಡಿ ಸ್ಟಾರ್ಟ್ ಮಾಡ್ತಾನೆ. ಯುಕ್ತ ಕೂಡ ಚಪ್ಪಲಿ ಹಾಕ್ಕೊಂಡು ಗಾಡಿ ಹತ್ತು ಕೂತ್ಕೊಂಡು ಕೈ ಹಾಕಬೇಕೋ ಬೇಡವೋ ಅಂತ ನೋಡ್ಕೊಳ್ತಿದ್ರೆ, ಕನ್ನಡಿಯಿಂದ ಅವಳ ಅವಸ್ಥೆಯನ್ನು ನೋಡಿ ತಾನೇ ಕೈ ಎಳೆದು ಸೊಂಟ ಸುತ್ತ ಹಾಕಿಸ್ಕೊಂಡು ಮನೆಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮನೆ ಮುಂದೆ ಇಳೀತಿದ್ದಂತೆ ಕುಂಬಳಕಾಯಿಯೊಂದಿಗೆ ರೆಡಿಯಾಗಿರ್ತಾರೆ ಅಕ್ಕಂದಿರು. ಅವ್ರನ್ನ ನೋಡಿ, ಅಕ್ಕ ನಾವು ಹೋಗಿದ್ದ ದೇವಸ್ಥಾನಕ್ಕೆ ತಾನೇ, ಮತ್ತೆ ಯಾಕೆ ಅಂತಿದ್ದಾರೆ. ನಿನಗೇನು ಗೊತ್ತಾಗೋದಿಲ್ಲ, ಬಾಯಿ ಮುಚ್ಕೋ ಅಂತ ಗದರಿ ಇಬ್ಬರಿಗೂ ಸೇರಿಸಿ ದೃಷ್ಟಿ ತೆಗೆದು, ನಡೀರಿ ತಿಂಡಿ ತಿನ್ನಿರಿ ಅಂತ ಮನೆ ಒಳಗಡೆ ಕರ್ಕೊಂಡು ಬರ್ತಾರೆ. ಇಬ್ಬರಿಗೂ ತಿಂಡಿ ಕೊಟ್ಟು ಸ್ವಲ್ಪ ಸಮಯ ವಿಶ್ರಾಂತಿ ತಗೊಳ್ಳೋ ಕಳಿಸಿ ಬಾಗಿನ ಇಡೋದಕ್ಕೆ ಏರ್ಪಾಟುಗಳನ್ನ ಮಾಡ್ತಿರ್ತಾರೆ. ಆ ಕೋಣೆಯಲ್ಲಿ ಮಾವಯ್ಯ ಇದ್ದಾನೆ ಅಂತ ಅಕ್ಕನ ಕೋಣೆಗೆ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಮಲಗೋದಕ್ಕೆ ಹೋಗ್ತಿರುವಾಗ ಸುವಿಧಾ ಬಂದು 2 ಬೈದು ಪೃಥ್ವಿ ಹತ್ರಕ್ಕೆ ಕಳಿಸ್ತಾಳೆ. ಶರ್ಟ್ ಬಿಚ್ಚಿ ಹಾಸಿಗೆ ಮೇಲೆ ಮಲಗಿ ಫೋನ್ ನೋಡ್ತಾ ಇರೋಂಥ ಪೃಥ್ವಿ ನೋಡಿ ಗುಟುಕ್ ನುಂಗ್ತಾ ಬಂದು ಒಂದು ಮೂಲೆಯಲ್ಲಿ ನಿಂತ್ಕೊಳ್ತಾಳೆ. ಓರೆಗಣ್ಣಿನಿಂದ ಯುಕ್ತ ಬರೋದು ನೋಡಿದ ಪೃಥ್ವಿ ಎಷ್ಟು ಸಮಯ ನಿಂತ್ಕೊಳ್ತಾಳೆ ಅಂತ ನೋಡೋಣ ಅಂತ ಫೋನ್ ನೋಡ್ತಾ ಇರ್ತಾನೆ.
ಅನಾವಶ್ಯಕವಾಗಿ ನಿಂತ್ಕೊಂಡೆ, ಕಾಲುಗಳು ನೋಯ್ತಿದೆ ಅಂದ್ಕೊಳ್ತು ಸ್ವಲ್ಪ ಸಮಯ ನಿಂತು ಇನ್ನು ತಾಳ್ಮೆ ಇಲ್ಲದೆ ಎಳ್ಕೊಂಡು ಹೋಗಿ ಪಕ್ಕದಲ್ಲಿ ಕೂತ್ಕೊಳ್ತಾಳೆ. ಕಾಲುಗಳೆರಡನ್ನು ಚಾಚ್ಕೊಂಡು ಸಣ್ಣದಾಗಿ ಹೊತ್ಕೊಳ್ತಾ ಫೋನ್ ಶಬ್ದಕ್ಕೆ ತಲೆ ತಿರುಗಿಸಿ ನೋಡ್ತಾಳೆ. ಅದರಲ್ಲಿ ಟ್ರ್ಯಾಕ್ಟರ್ನಿಂದ ಔಷಧಿ ಸಿಂಪಡಿಸ್ತಿದ್ರೆ ಪೃಥ್ವಿ ಶ್ರದ್ಧೆಯಿಂದ ನೋಡೋದನ್ನು ಕಂಡು, ಯಾವಾಗಲೂ ಇವೇನಾ, ಸ್ವಲ್ಪ ಆಳುಗಳಾಕಿದ್ರೆ ಏನಂತೆ, ನಾನು ಕೂಡ ಕೇಳ್ತೀನಿ ತಾನೇ ಅಂದ್ಕೊಂಡು ಕೆಳಗೆ ಜರುಗಿ ಮಲಗಿ ಕಣ್ಣು ಮುಚ್ಕೊಳ್ತಾಳೆ. ಮಲಗಿರೋ ಯುಕ್ತಾಳನ್ನ ನೋಡಿ ಶಬ್ದ ಕಡಿಮೆ ಮಾಡಿ ನೋಡ್ತಿದ್ದಾಗ ಸ್ವಲ್ಪ ಸಮಯ ಕೆಮ್ತ ಹೇಳ್ತಾಳೆ ಯುಕ್ತ. ನಿಜಕ್ಕೂ ಉಸಿರು ಕೂಡ ತೆಗೆದುಕೊಳ್ಳಲಾಗದಷ್ಟು ಕೆಮ್ಮು ಬರ್ತಿದ್ರೆ ಅಕ್ಕ ಅಕ್ಕ ಅಂತ ಕರಿತಾ ಹತ್ತರಿಗೆ ಜರುಗಿ ಬೆನ್ನಿನ ಮೇಲೆ ಸವರ್ತಾನೆ. ಆ ಪೆಟ್ಟಿ ಕೆಮ್ಮು ನಿಂತು ಹೋಗಿ ಬಿಕ್ಕಳಿಕೆ ಬರ್ತಿದ್ರೆ, ಏನಮ್ಮ ಮಾವಯ್ಯ ಅಂತ ಅಕ್ಕ ಒಳಗಡೆ ಬರ್ತಾರೆ. ಹೋಗಿ ನೀರು ಕೆಮ್ಮಿನ ಸಿರಪ್ ತೊಗೊಂಡು ಬಾ ಅಂತ ಹೇಳಿ ಯುಕ್ತಾಳನ್ನು ಕೋಪದಿಂದ ಒಂದೇ ಒಂದು ನೋಟ ನೋಡ್ತಾನೆ. ಆ ನೋಟಕ್ಕೆ ಅರ್ಧ ಜೀವ ಹೋದಂತಾಗಿ ಯುಕ್ತ ತಲೆ ತಗ್ಸಿ ಬಿಕ್ಕಳಿಕೆಯೊಂದಿಗೆ ಕಣ್ಣೀರು ಕೂಡ ಆಗ್ತಿದ್ರೆ, ಈಗ ಯಾಕೆ ಮಾಡ್ತಿದ್ಯಾ, ಏನು ರಾತ್ರಿ ಇಡೀ ಸ್ವೀಟ್ಸ್ ತಿಂತ ಕೂತಿದ್ದಾಗ ತಿಳಿಲಿಲ್ವಾ ಕೆಮ್ಮು ಬರುತ್ತೆ ಅಂತ ಗದರಿದ ತಕ್ಷಣ ಭಯದಿಂದ ಬಾಯಲ್ಲಿ ಮಾತು ಕೂಡ ಬರದೇ ಇರಲು ದೊಡ್ಡದಾಗಿ ಕೆಮ್ಮೊತ್ತಲೆ ಮೂಗ್ಸಿ ಅಂತ ಬಾಗಲ ಕಡೆ ನೋಡ್ತಾಳೆ. ತಂಗಿ ಬೇಗ ಬಂದರೆ ಚೆನ್ನಾಗಿರ್ತಿತ್ತು ಅಂದ್ಕೊಳ್ತಾ ಈ ನಡುವೆ ಬಾಗಿಲುಗಳನ್ನ ತಳ್ಕೊಂಡು ಬರ್ತಾರೆ ಮೂವರು. ಕೆಮ್ತಿರೋ ಯುಕ್ತಾಳನ್ನ ನೋಡಿ, ಯುಕ್ತ ಏನಾಯ್ತಮ್ಮ, ಯಾಕೆ ಇಷ್ಟೊಂದು ಕೆಮ್ಮು ಅಂತ ಗಬಗಬನೆ ಔಷಧಿಯನ್ನು ಗಂಟಲಿಗೆ ಹಾಕ್ತಾಳೆ ಸುಧಾ. ಕಹಿಯಾಗಿದ್ದ ಔಷಧಿಯನ್ನು ಕಷ್ಟಪಟ್ಟು ನುಂಗಿ, ನಿಜ ಹೇಳಿದ್ರೆ ಖಂಡಿತವಾಗೂ ಹೊಡಿತಾರೆ ಅಂತ ಏನೂ ಮಾತಾಡದೆ ಬೆಕ್ಕಿನಂತ ನೋಡ್ತಿದ್ರೆ ಪೃಥ್ವಿ ಮೇಲಕ್ಕೆದ್ದು, ಅಕ್ಕ ನಾನು ಮನೆಗೆ ಹೋಗ್ತೀನಿ, ಯುಕ್ತಾಳನ್ನು ಕೆಲವು ದಿನಗಳು ಇಟ್ಕೊಂಡು ಕಳಿಸ್ಕೊಡಿ ಅಂತಾನೆ. ತಪ್ಪು ತಮ್ಮ, ಕಾರ್ಯಗಳು ಪೂರ್ತಿ ಆಗದೆ ಹೋಗಬಾರ್ದು, ಆದರೂ ನಾಳೆ ಯುಕ್ತಾಳೊಂದಿಗೆ ಬಾಗಿನ ತೆಗೆದುಕೊಂಡು ಹೋಗಿವಂತೆ, ಈ ಒಂದು ಹೊತ್ತಷ್ಟೇ ತಾನೇ ಇರೋದು ಅಂತ ತಿಳಿ ಹೇಳ್ತಾರೆ ಸುವಿಧಾ. ಇನ್ನೇನು ಅನ್ನಲಾಗದೆ ಹಾಗೆ ಅಂತ ತಲೆ ತೂಗಿ ಶರ್ಟ್ ತೆಗೆದುಕೊಂಡು ಹೊರಗಡೆ ಹೋದ ತಕ್ಷಣ ಅಕ್ಕನನ್ನು ಕೂಡ ಹೊರಗೆ ಕಳಿಸಿ ಒಂದು ಅರ್ಧ ಗಂಟೆ ಯುಕ್ತಾಳೊಂದಿಗೆ ಮಾತಾಡಿ ಪೃಥ್ವಿ ಕೂಡ ಕರೆದು ಕೋಣಿಯಲ್ಲಿ ಊಟ ಕೊಟ್ಟು ಉಳಿದ ಏರ್ಪಾಟುಗಳನ್ನ ನೋಡೋದಕ್ಕೆ ಹೋಗ್ತಾರೆ. ಅಕ್ಕನ ಪಕ್ಕದಲ್ಲಿ ಕೂತು ಟಿ ವಿ ನೋಡ್ತಿರೋ ಪೃಥ್ವಿ ನೋಡಿ, ನಾಳೆಯಿಂದ ನೀನು ಮಾವನ ಮನೆಯಲ್ಲಿರಬೇಕು, ಅದರಿಂದ ಸ್ವಲ್ಪ ಬೆರೆತು ಮಾತಾಡೋದು ಕಲಿ ಅಂತ ತಾಯಿ ಹೇಳಿದ ಮಾತು ನೆನಪಿಗೆ ಬಂದು, ಇಷ್ಟೊಂದು ಜನರಿದ್ರೇ ಭಯ ಹೋಗ್ತಿಲ್ಲ, ಒಬ್ಬಳೇ ಅಂದರೆ ಸ್ವಲ್ಪ ಕಷ್ಟವೇ ಅಂದ್ಕೊಂಡು ಜಾನು ಸೀತಾರವರು ಹೂ ಕಟ್ತಿದ್ರೆ ಕೈ ಕೊಡ್ತಿರ್ತಾಳೆ. ಮೊದಲ ರಾತ್ರಿ ಏನು ನಡೆಯಲ್ವೆಂದು ಎರಡನೇ ರಾತ್ರಿ ಏರ್ಪಾಡುಗಳನ್ನ ಮಾಡದೆ ಯುಕ್ತಾಳಿಗೆ ಸರಳವಾಗಿ ಆಕಾಶ ನೀಲಿ ಬಣ್ಣ ಸೀರೆ ಉಡಿಸಿ ಅತ್ತಿಗೆಯರು ಕಟ್ಟಿದ ಮಲ್ಲಿಗೆಯನ್ನು 4 ಮೊಳ ತಲೆಯಲ್ಲಿ ಮುಡಿಸಿ ಯುಕ್ತಾಳ ಕೈಯಲ್ಲಿ ಹಾಲಿನ ಗ್ಲಾಸ್ ಇಟ್ಟು, ಯುಕ್ತ ನೀನು ಈಗಲೇ ಮಾವಿನೊಂದಿಗೆ ಸೇರಿ ಹೋಗೋದಕ್ಕೆ ಹೇಳ್ತಿಲ್ಲ, ಕನಿಷ್ಠ ಪಕ್ಷ ಚೆನ್ನಾಗಿ ಮಾತಾಡು, ಇಲ್ದಿದ್ರೆ ನಿನ್ನ ವಿಷಯದಲ್ಲಿ ಅವನ ಮನಸ್ಸು ಮುರಿದು ಹೋಗ್ಬಿಟ್ರೆ ಆಮೇಲೆ ನಾವು ಯಾರು ಏನು ಮಾಡಿದ್ರೂ ಲಾಭ ಇಲ್ಲ, ನೀನು ಅರ್ಥ ಮಾಡ್ಕೊಳ್ಳಲಾಗದಷ್ಟು ಸಣ್ಣ ಹುಡುಗಿಯಲ್ಲ, ನಮ್ಮ ಮಾತು ಕೇಳ್ತೀಯಾ ಅಂತ ಅಂದ್ಕೊಳ್ತೀನಿ ಅಂತ ಸುಧಾ ಮೃದುವಾಗಿ ಹೇಳ್ತಿದ್ರೆ ಹ್ಞೂ ಅನ್ನುವಂತೆ ತಲೆ ತೂಗ್ತಾಳೆ ಯುಕ್ತ. ಸರಿ ನಡಿ ಅಂತ ರೂಮ್ ಒಳಗೆ ಕಳಿಸಿ ನೆನ್ನೆಯಂತೆ ಹೊರಗಡೆ ಚಿಲ್ಕ ಹಾಕ್ತಿದ್ರೆ, ದೊಡ್ಡಮ್ಮ ನಾನೇನು ಓಡೋಗೋದಿಲ್ಲ, ನೀನು ಹೀಗೆ ಚಿಲ್ಕ ಹಾಕಿದ್ರೆ ವಾಶ್ರೂಮ್ ಅರ್ಜೆಂಟ್ ಆದರೆ ಹೇಗೆ ಹೋಗೋದು, ನಾನು ಒಳಗಡೆ ಚಿಲ್ಕ ಹಾಕ್ಕೊಳ್ತೀನಿ ಬಿಡು, ನೀವು ಹೋಗಿ ಅಂತ ಸಣ್ಣದಾಗಿ ಮಾವನಿಗೆ ಕೇಳಿಸಿದಂಥವ್ರಿಗೆ ಹೇಳಿ ಬಾಗಿಲು ಹಾಕಿ ಚಿಲ್ಕ ಹಾಕಿಂದ ತಿರುಗ್ತಾಳೆ. ಬರೀ ಮೈಲಿ ಕಿಟಕಿ ಹತ್ರ ನಿಂತು ಹೊರಗಡೆ ನೋಡ್ತಿರೋ ಪೃಥ್ವಿ ನೋಡಿ ಭಯದಿಂದ ಮಾವಯ್ಯ ಅಂತ ಕರೀತಿದ್ರೆ, ಅವಳ ಕರೆ ಧ್ವನಿಗೆ ಹಿಂದಕ್ಕೆ ತಿರುಗಿ ನೋಡಿದ ತಕ್ಷಣ ಹಣೆ ಮೇಲೆ ಕುಂಕುಮದೊಂದಿಗೆ ಮಧ್ಯೆ ಬೊಟ್ಟು, ಮೂಗಿಗೆ ಮೂಗುತಿ, ತಿಳಿ ಕೆಂಪು ಬಣ್ಣದಲ್ಲಿರೋ ತುಟಿ, ಕುತ್ತಿಗೆಯಲ್ಲಿ ತಾಳಿಯೊಂದಿಗೆ ಕಪ್ಪು ಮಣಿಗಳು ಹಾಕಿ ನೀಲಿ ಬಣ್ಣ ಸೇರಿನ ಅಚ್ಚುಕಟ್ಟಾಗುಟ್ಟು ಗೋಧಿ ಬಣ್ಣದಲ್ಲಿರೋ ಹೆಂಡತಿ ಸೋದರ ಸೊಸೆಯನ್ನು ನೋಡಿ ಏನೋ ಒಂದು ಸಣ್ಣ ತೃಪ್ತಿ ಅನ್ನಿಸ್ತು. ಮಾವಯ್ಯ ಅಂತ ಗ್ಲಾಸ್ ಮುಂದೆ ಚಾಚ್ತಾಳೆ ತಲೆ ತಗ್ಗಿಸ್ಕೊಂಡು. ಮೌನವಾಗಿ ಗ್ಲಾಸ್ ತೆಗೆದುಕೊಂಡು ಮಂಚದ ಮೇಲೆ ಕೂತ್ಕೋ ಯುಕ್ತ ಅಂತಾನೆ ಮಾಮೂಲಿಯಾಗಿ. ಸರಿ ಅಂತ ತಲೆ ತೂಗಿ ಬಂದು ಪಕ್ಕದಲ್ಲಿ ಕೂತ್ಕೊಳ್ತಾಳೆ. ಪೃಥ್ವಿ ಸ್ವಲ್ಪ ಹಾಲು ಕುಡಿದು ಯುಕ್ತ ಮುಂದೆ ಇಟ್ಟ ತಕ್ಷಣ ಹಣೆ ಮೇಲೆ ಬೀಳ್ತಿರೋ ಬೆವರನ್ನು ಒರೆಸ್ಕೊಳ್ತಾ ನಡಕ್ತಿರೋ ಕೈಯಿಂದ ಗ್ಲಾಸ್ ಪಡೆದು ಗಟಗಟ ಕುಡಿದು ಮುಗಿಸಿ ಗ್ಲಾಸ್ ಪಕ್ಕದಲ್ಲಿಟ್ಟು ಸೀರೆ ಸೆರಗಿನಿಂದ ಮೂತಿಯನ್ನು ಒರೆಸ್ಕೊಳ್ತಾಳೆ. ಯುಕ್ತಾಳನ್ನ ನೋಡ್ತಾ, ಯುಕ್ತ ನಿದ್ದೆ ಬರ್ತಿದ್ಯಾ ಅಂತ ಕೇಳ್ತಾನೆ. ಹೌದು ಅನ್ನುವಂತೆ ತಲೆ ತೂಗ್ತಿದ್ರೆ, ಹಾಂ ಸರಿ ಮಲ್ಕೋ ಅನ್ನುವಂತೆ ತಡ ಗಬಗಬನೆ ಪಕ್ಕಕ್ಕೆ ಜರುಗಿ ಆ ಕಡೆ ತಿರ್ಗಿ ಕಣ್ಣು ಮುಚ್ಕೊಂಡ್ಬಿಡ್ತಾಳೆ. ಉಫ್ ಅಂತ ನಿಟ್ಟುಸಿರು ಬಿಟ್ಟು ದೀಪ ಆರಿಸಿ ಪಕ್ಕದಲ್ಲಿ ಮಲ್ಕೊಳ್ತಾನೆ. ಬೆಳಗಿನ ಜಾವ ಎದ್ದ ಪೃಥ್ವಿ ಕೈ ಕಾಲು ತನ್ನ ಮೇಲೆ ಹಾಕಿ ಸಣ್ಣದಾಗಿ ಬಾಯಿ ತೆರೆದು ಮಲಗಿರೋ ಯುಕ್ತಾಳನ್ನು ನೋಡಿ, ಯಪ್ಪ ಅಂತ ಎಚ್ಚರ ಆಗಿದ್ರೆ 1 ಕಿಲೋಮೀಟ್ರ್ ದೂರದಲ್ಲಿರುತ್ತೆ, ಮಲಗಿದ್ರೆ ಹೀಗೆ ಅಂಟು ಥರ ಅಂಟ್ಕೊಂಡ್ಬಿಡ್ತಾಳೆ ಅಂದ್ಕೊಂಡು ಕೈ ಕಾಲು ತೆಗೆದು ಪಕ್ಕಕ್ಕೆ ಸರಿಸೋಕೆ ಹೋಗ್ತಿರುವಾಗ ಸೊಂಟದ ಹತ್ರ ಇಟ್ಟಿದ್ದ ಪಿನ್ ಕಲ್ಚಿ ಅವಳು ಹೊಕ್ಕಳು ಸ್ಪಷ್ಟವಾಗಿ ಕಾಣಿಸ್ತಿದೆ. ಹಣೆ ಉಚ್ಕೊಂಡು ಸೆರಗನ್ನು ಸರಿ ಮಾಡಿ ಎದ್ದು ಬಾಗಿಲು ತೆಗೆದುಕೊಂಡು ಹೊರಗಡೆ ಹೋಗ್ತಾನೆ. ಸ್ವಲ್ಪ ಸಮಯಕ್ಕೆ ಯುಕ್ತ ಕೂಡ ಎದ್ದು ಫ್ರೆಶ್ ಆದ ತಕ್ಷಣ ಎಲ್ಲರೂ ಸೇರಿ ಉಪಹಾರ ಮುಗಿಸಿ ಬಾಗಿನ ಪೂರ್ತಿ ಅಚ್ಚುಕಟ್ಟಾಗಿಟ್ಟು ಹಳದಿ ಕುಂಕುಮ ಹಚ್ಚಿ ಎಲ್ಲವನ್ನ ಒಂದು ವ್ಯಾನ್ನಲ್ಲಿ ತುಂಬಿ ಹಿಂದಿನ ಕಾರ್ಗಳಲ್ಲಿ ಎಲ್ಲರೂ ಲಕ್ಷ್ಮೀಪುರಕ್ಕೆ ಹೊರಡ್ತಾರೆ. 1 ಗಂಟೆಯಲ್ಲಿ ಮನೆ ಮುಂದೆ ಇಳಿದು ಮೊದಲು ಇಡೀ ಮನೆಯನ್ನು ಸ್ವಚ್ಛ ಮಾಡಿ ಯುಕ್ತಾಳಿಂದ ಪೂಜೆ ಮಾಡಿಸಿ ತಂದವುಗಳೆಲ್ಲ ಸ್ವಲ್ಪ ಸ್ವಲ್ಪವಾಗಿ ತಟ್ಟೆಗಳಲ್ಲಿಟ್ಟು ದೇವರ ಮುಂದೆ ಇಟ್ಟು ಅಡುಗೆ ಮಾಡೋದಕ್ಕೆ ಹೋಗ್ತಾರೆ. ಸುವಿಧಾ ಯುಕ್ತಾಳು ಸೂಟ್ ಕೇಸ್ ತಂದು, ಯುಕ್ತ ತಗೋ ನಿನ್ನ ಬಟ್ಟೆಗಳು ತೆಗೆದುಕೊಂಡು ಮಾವಯ್ಯನ ಕೋಣೆಯಲ್ಲಿ ಜೋಡಿಸ್ಕೋಗು ಅಂತ ಕರೀತಾಳೆ. ಮಾವಯ್ಯನ ಕೋಣೆ ಅಂದ ತಕ್ಷಣ ಸಾಯುವಷ್ಟು ಭಯ ಆಯಿತು.
ಇಷ್ಟು ವರ್ಷಗಳಲ್ಲಿ ಎಂದೂ ಕನಿಷ್ಠ ಇಣುಕು ಕೂಡ ನೋಡಿರಲಿಲ್ಲ ತನ್ನ ಮಾವಯ್ಯನ ರೂಮ್. ಈಗ ನೇರವಾಗಿ ಒಟ್ಟಿಗೆ ಇರಬೇಕಂದ್ರೆ ಏನೋ ತಿಳಿಯದ ಭಯ. ಏನಮ್ಮ ಯೋಚಿಸ್ತಿದ್ಯಾ ಬಾ ಅಂತ ಹೇಳ್ಕೊಂಡು ಹೋಗ್ತಾರೆ ದೊಡ್ಡಮ್ಮ. ಪೃಥ್ವಿ ಬಟ್ಟೆಗಳನ್ನೆಲ್ಲ ಒಂದು ಪಕ್ಕದಲ್ಲಿಟ್ಟು ನಿನ್ನ ಬಟ್ಟೆಗಳನ್ನ ಹೀಗೆ ಕೊಡು ಅಂತಿದ್ರೆ ಅತ್ತ ಕಡೆಯಿಂದ ಯಾವುದೇ ಉತ್ತರ ಬಾರದೇ ಇರುವಾಗ ಹಿಂದಕ್ಕೆ ತಿರುಗಿ ನೋಡ್ತಾಳೆ. ಗೊಂಬೆ ಅಂತೆ ಕದಲ್ದೇ ನಿಂತರು ಯುಕ್ತಾಳು ನೋಡಿ. ಯುಕ್ತಾ ಅಂತ ಕದಲ್ಸಿದ ತಕ್ಷಣ ಗಾಬರಿ ಬಿದ್ದು ತಮ್ಮ ದೊಡ್ಡಮ್ಮನ ಕಡೆ ನೋಡ್ತಾ, ದೊಡ್ಡಮ್ಮ ಇದು ಮಂಚವಾ ಅಂತ ಕೇಳ್ತಾಳೆ ಎದುರಿಗಿರೋ ಒಂಟಿ ಮಂಚವನ್ನು ನೋಡಿ. ಓ ಅದಾ, ಮತ್ತು ಇನ್ನೇನು ಮಾವಯ್ಯ ಒಬ್ಬ ತಾನೇ ಮಲಗ್ತಿದ್ದು, ಅದಕ್ಕೆ ಈ ಮಂಚವನ್ನು ಮಾಡಿಸ್ಕೊಂಡಿದ್ದಾನೆ. ನಾವು ಯಾವಾಗಲಾದರೂ ಬರ್ತೀವಿ ಅಂತ ಉಳಿದ 4 ರೂಮ್ಗಳಲ್ಲಿ ದೊಡ್ಡ ಮಂಚಗಳನ್ನ ಮಾಡಿ ಸಾಕಿದ್ದಾನೆ ಅಂತ ಹೇಳ್ತಿದ್ರೆ, ನಿಲ್ಸು ದೊಡ್ಡಮ್ಮ, ನಿನ್ನ ಮಂಚಗಳು ಓಳು. ಮೊದಲು ನೀನು ಹೋಗಿ ಅಣ್ಣಂದಿರಿಗೆ ಬೇರೆ ರೂಮ್ನಲ್ಲಿರೋ ದೊಡ್ಡ ಬೆಡ್ ತಂದು ಇಲ್ಲಿ ಹಾಕೋದಕ್ಕೆ ಹೇಳು. ಖಂಡಿತ ಹೇಳೋದಿಲ್ಲ. ಆದರೂ ಮಂಚ ಎಷ್ಟು ಚಿಕ್ಕದಾಗಿದ್ರೆ ನಿಮ್ಮ ಮಧ್ಯೆ ಅಷ್ಟು ಅನ್ಯೋನ್ಯತೆ ಹೆಚ್ಚುತ್ತೆ. ನೀನು ಬಾಯಿ ಮುಚ್ಕೊಂಡು ಬಟ್ಟೆಗಳು ಕೊಡು. ಏನಿರುತ್ತೆ ಅನ್ಯ ಅಂತ ಏನೋ ಮುಂದೆ ಕೇಳ್ತಿರ್ಬೇಕಾದ್ರೆ ತಲೆ ಕೇಳ್ಕೊಳ್ತಿದ್ರೆ ಯುಕ್ತಾಳ್ ನೆತ್ತಿ ಮೇಲೆ ಒಂದು ಏಟಾಕಿ ಅನ್ಯ ಅಲ್ವೇ ಅನ್ಯೋನ್ಯತೆ ಅಂತ ಸೂಟ್ ಕೇಸ್ ಮಂಚದ ಮೇಲಿಟ್ಟು ಓಪನ್ ಮಾಡಿ ಬಟ್ಟೆಗಳು ತೆಗಿತಾಳೆ. ದೊಡ್ಡಮ್ಮ ಅದ್ರ ವಿಷಯ ದೇವರಿಗೆ ಗೊತ್ತು. ಮೊದಲು ಇಷ್ಟು ಚಿಕ್ಕ ಬೆಡ್ ಮೇಲೆ ಮಾವಯ್ಯ ಮತ್ತು ನಾನಂದರೆ ನನ್ನ ಕೈಯಿಂದ ಆಗೋದೇ ಇಲ್ಲ ಅಂತ ಅಳೋ ಮುಖ ಮಾಡ್ತಿದ್ರೆ, ಮೊದಲಿನಲ್ಲಿ ಯಾವ ಹೆಣ್ಮಗುವಿಗಾದರೂ ಆಗೇ ಇರುತ್ತೆ ಯುಕ್ತ. 4 ದಿನಗಳು ಕಳೆದ್ರೆ ಅದೇ ಅಭ್ಯಾಸ ಆಗುತ್ತೆ ಅಂತ ನಗ್ತಾ ಹೇಳ್ತಾಳೆ. ಆಕೆ ನಗು ನೋಡಿ ಹಲ್ಲು ಕಡಿತಾ, ನೀವೊಂದು ದಿನ ತಾನೇ ಇರೋದು, ನಾಳೆ ದೊಡ್ಡ ಬೆಡ್ ತರಿಸ್ಕೊಂಡು ಇದರಲ್ಲೇ ಹಾಕಿಸ್ತೀನಿ, ಆಗೇನು ಮಾಡ್ತಾರೋ ಇವರು ಅಂತ ಅಂದ್ಕೊಳ್ತಿದ್ರೆ, ಯುಕ್ತಾಳ ಮನಸ್ಸಿನಲ್ಲಿರೋದನ್ನು ಗ್ರಹಿಸಿದಂತೆ, ನೀನು ಅಂದ್ಕೊಂಡಂತೆ ನಡೆಯೋದಿಲ್ಲ ಯುಕ್ತ. ನಾಳೆ ಹೋಗ್ತಾ ಹೋಗ್ತಾ ಮಂಚಗಳನ್ನೆಲ್ಲ ಬಿಚ್ಚಿ ಸುಧಾಳನ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಈಗಾಗಲೇ ಹೇಳಿದ್ದೀನಿ ಅಂತಾಳೆ ಮುಸಿ ಮುಸಿ ನಗ್ತಾ. ದೊಡ್ಡಮ್ಮ ನೀವೆಲ್ಲ ಒಂದಾಗಿ ನನ್ನ ಒಂಟಿ ಮಾಡ್ತಿದ್ದೀರಲ್ಲ ಅಂತ ಆಕ್ರೋಶದಿಂದ ಅಂತಿದ್ರೆ, ಬಟ್ಟೆಗಳ ಪಕ್ಕಕ್ಕಿಟ್ಟು ಯುಕ್ತಾಳ ಕೈ ಹಿಡಿದು, ನೋಡಿ ಯುಕ್ತ, ನನಗೇನೋ ಹೆಣ್ಮಕ್ಳಿಲ್ಲವೆಂದು ನಿಮ್ಮ ಮೇಲೆ ಪ್ರೀತಿ ತೋರಿಸ್ತಿಲ್ಲ. ನಂಗೆ ಸುಧಾ ಪೃಥ್ವಿ ಅಂದರೆ ಪ್ರಾಣ, ಮತ್ತು ನನ್ನ ತಂಗಿ ಮಕ್ಕಳ ಮೇಲೆ ಅದಕ್ಕಿಂತ ಹೆಚ್ಚು ಪ್ರೀತಿ ಇರುತ್ತೆ ತಾನೇ. ನಿಮ್ಮನ್ನು ಚಿಕ್ಕಂದಿನಿಂದ ನೋಡ್ತಿರೋದಿಂದಲೇ ಅಂಜುಳನ್ನು ಪೃಥ್ವಿರಾಜ್ ಕೊಡೋಣ ಅಂತ ಸುಧಾ ಅಂದ ತಕ್ಷಣವೇ ಒಪ್ಕೊಂಡೆ. ಯಾವುದಕ್ಕೂ ನನ್ನ ತಮ್ಮನನ್ನು ನಾವು ಇಲ್ದಿದ್ರು ನಮ್ಮಂತೆ ನೋಡ್ಕೊಳ್ತಾರೆ ಅಂತ ಒಂದು ಕಣ್ಣಿಟ್ಟು ಅವನನ್ನು ಗಮನಿಸಿ ಒಂದೇ ವೇಳೆಗೆ ತಿನ್ನುವಂತೆ ಮಾಡ್ತಾರೆ ಅಂತ ಅಷ್ಟೇ ಹೊರತು ಅವನಿಗಿರೋ ಅಂದಕ್ಕೆ, ಒಳ್ಳೆಯ ಮನಸ್ಸಿಗೆ, ಬುದ್ಧಿವಂತಿಕೆಗೆ ಲೋಕದಲ್ಲಿ ಮಕ್ಕಳಿಲ್ಲದೇ ಇಲ್ಲ. ಆದರೆ ಅಂಜು ಮೊದಲು ಇಷ್ಟ ಅಂತ ಹೇಳಿ ಮದುವೆ ಸಮಯಕ್ಕೆ ಓಡಿ ಹೋಗೋದು ಯಾಕೋ ಅರ್ಥ ಆಗ್ತಿಲ್ಲ. ಆದರೂ ನನ್ನ ತಮ್ಮನ ಅಣಿ ಬರಹದಲ್ಲಿ ನೀನಿದ್ದರೆ ಮತ್ತಿನ್ನು ಅಂಜು ಹೇಗೆ ಮಧ್ಯದಲ್ಲಿ ಬರ್ತಾಳೆ ಹೇಳು. ಅದಕ್ಕೆ ಭಗವಂತ ಅವಳನ್ನ ಪಕ್ಕಕ್ಕೆ ಸರಿಸಿ ತಾಳಿ ನೀನು ಕೂತ್ಕಿಗೆ ಬೀಳುವಂತ ಮಾಡಿದ್ದಾನೆ. ಇನ್ನಾದರೂ ನಿನ್ನ ಭಯವನ್ನು ಬಿಟ್ಟು ಅವನ ಮನಸ್ಸೇನು ಅಂತ ತಿಳ್ಕೊ ಅಂತ ತಲೆ ಮೇಲೆ ಸವರಿ ಹೊರಗಡೆ ಹೋಗ್ಬಿಡ್ತಾಳೆ. ಮಾವಯ್ಯನ ಬಗ್ಗೆ ಅಷ್ಟೊಂದು ದೊಡ್ಡದಾಗಿ ಹೇಳಿ ಹೋಗ್ತಿರೋ ತಮ್ಮ ದೊಡ್ಡಮ್ಮನ ನೋಡ್ತಾ ಮಂಚದ ಮೇಲೆ ಕುಸಿದು ಬೀಳ್ತಾಳೆ. ಕತೆ ಮುಂದುವರಿಯುತ್ತೆ.